ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ವಿಡಿಯೋ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಸಂದರ್ಭದೊಡನೆ ಹಾಗೆ ಲಾಂಗ್ ಕ್ವಶನ್ಸ್ಗಳು ಮತ್ತು ಪ್ರಬಂಧ ಮತ್ತು ಪತ್ರಲೇಖನ ಈ 4 ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಬರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಯಾಕಂದರೆ ಕೊನೆವರೆಗೂ ಮಾತ್ರ ನೀವು ನೋಡೋದನ್ನು ಮಾತ್ರ ಮಲ್ಲಕ್ಕೆ ಹೋಗಬೇಡಿ. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಸಂದರ್ಭದೊಡನೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಕಲಿ ಭೀಮನೆ ಮಿಡುಕುಳ್ಳ ಗಂಡನ್, ಇದು ಒಂದು ಬಂದೇ ಬರುತ್ತೆ. ನೋಡಿ, ಆಯ್ಕೆ ಕೂಡ ಹೇಳ್ತೇನೆ, ಯಾವ ಮೆಥಡಲ್ಲಿ ಬರಿಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಸಂದರ್ಭದೊಡನೆ ಪ್ರಬಂಧ, ಪತ್ರಲೇಖನ ಮತ್ತು 3 ಮತ್ತು 4 ಅಂಕಗಳಿಗೆ ಸಂಬಂಧಪಡುವಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರ ನೀಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ, ಯಾವ ಮೆಥಡ್ಗಳನ್ನು ಉಪಯೋಗಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಜೊತೆಗೆ ಉತ್ತರ ಜೊತೆಗೆ ನಿಯಮಗಳನ್ನು ಕೂಡ ಹೇಳಿಕೊಡ್ತಾ ಇದ್ದೇನೆ. 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ತೀರಾ ಕನ್ನಡದಲ್ಲಿ. ಬನ್ನಿ ಹಾಗಾದರೆ ನನ್ನ ಜೊತೆಗೆ ನೀವು ಕೂಡ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ನೋಡಿ, ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಹೇಗೆ ಬರಿಬೇಕು ನೋಡಿ. ಫಸ್ಟು ಆಯ್ಕೆಯನ್ನು ಬರಿಬೇಕಾಗುತ್ತೆ. ಆಯ್ಕೆ ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ? ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟದೆ ಇರಲಿ ನಾರಿಯರನ್ನ ಓಲ್ ಎಂಬ ಕಾವ್ಯ ಭಾಗದಿಂದ ಈ ಒಂದು ವ್ಯಾಖ್ಯಾನವನ್ನು ಆಯ್ದುಕೊಳ್ಳಲಾಗಿದೆ. ಇಷ್ಟು ಬರಿಬೇಕು. ಇದು ಮೊದಲನೇ ಮೆಥಡ್. ಸಂದರ್ಭದೊಡನೆ 3ಕ್ಕೆ 3 ಅಂಕಗಳನ್ನು ತೆಗೆದುಕೊಳ್ಬೇಕು ಅಂದರೆ ನೆಕ್ಸ್ಟ್ ಸಂದರ್ಭ ಬರಿಬೇಕು. ಯಾವುದು ನೆಕ್ಸ್ಟ್ ಸ್ಟೆಪ್? ಸಂದರ್ಭ. ದ್ರೌಪದಿ ಈ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ. ಕೀಚಕನಿಂದ ಉಂಟಾಗಿರುವ ಉಟಪಳವನ್ನು ನಿವಾರಿಸಲು ತನ್ನ 5 ಜನ ಪತಿಯರಲ್ಲಿ ಭೀಮನನ್ನು ಬಿಟ್ಟು ಉಳಿದ 4ವರಿಗೆ ಸಾಧ್ಯವಿಲ್ಲವೆಂದು ದ್ರೌಪದಿ ಭಾವಿಸುತ್ತಾಳೆ. ಇದು ಸಂದರ್ಭ. ಈ ಸಂದರ್ಭದಲ್ಲಿ ಈ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಿರ್ತಾರೆ. ನೆಕ್ಸ್ಟ್ ಸ್ವಾರಸ್ಯ ಬರಿಬೇಕು. ಯಾಕಂದರೆ ಸಂದರ್ಭವನ್ನು ಬರೆದಾದ್ಮೇಲೆ ಸ್ವಾರಸ್ಯ. ನೋಡಿ, ದ್ರೌಪದಿ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ. ಕಲಿ ಭೀಮಸೆ ಸ್ವಾಭಿಮಾನಿ, ಕೆಚ್ಚು ಪೌರುಷ ಉಳ್ಳವನು, ಇವನು ಮಾತ್ರ ತನ್ನನ್ನು ಕೀಚಕನ ಉಪಟಳದಿಂದ ಪಾರು ಮಾಡಲು ಸಮರ್ಥನೆಂದು ದ್ರೌಪದಿ ನಿರ್ಧರಿಸುತ್ತಾಳೆ. ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಭೀಮನ ಬಗ್ಗೆ ದ್ರೌಪದಿಗಿರುವ ನಂಬಿಕೆ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಇಷ್ಟು 3 ಮೆಥಡಲ್ಲಿ ಬರೆದ್ರೆ 3ಕ್ಕೆ 3 ಅಂಕಗಳು. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಇರುವಂಥ PU ಬೋರ್ಡ್ದಿಂದಲೇ ಬಂದಂಥ ನಿಯಮಗಳಿದು. ಓಕೆ, ಈ ರೀತಿ ಬರೆದ್ರೆ 3 ಅಂಕಗಳು ಸಿಗುತ್ತೆ ನಿಮಗೆ. ಓಕೆನಾ? ಯಾಕಂದರೆ ನಾವು ಕೂಡ ವ್ಯಾಲ್ಯೂಷನ್ಗೆ ಹೋಗಿರ್ತೇವೆ. ಇದೇ ರೀತಿ ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ ನಮಗೆ. ಈ ಕೀ ಪಾಯಿಂಟ್ಸ್ಗಳು ಇದೇ ರೀತಿ ಮೆಥಡಲ್ಲಿ ಬರೆದಿದ್ರೆ ನಿಮಗೆ ನಾವು ಔಟ್ ಮಾರ್ಕ್ಸ್ಗಳನ್ನು ಕೊಡ್ತೇವೆ. ಬನ್ನಿ ಹಾಗಾದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬಂಗಾರ ನಿನಗೆ ಸ್ಥಿರವಲ್ಲ. ಆಯ್ಕೆ ನೋಡಿ. ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಜನಪದರು ಈ ತ್ರಿಪದಿಯಲ್ಲಿ ಸಿರಿತನದ ಗರ್ವದಲ್ಲಿ ಮೆರೆಯುವವರಿಗೆ ಮತ್ತು ಸಿರಿ ಸಂಪತ್ತು ಶಾಶ್ವತವಲ್ಲ, ಅವುಗಳನ್ನು ನೆಚ್ಚಿ ಬದುಕು ಸಾಗಿಸುವವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಸ್ವಾರಸ್ಯ ನೋಡಿ. ಸಿರಿತನ ಬಂದಾಗ ಅಹಂಕಾರದಿಂದ ಮೆರೆಯಬಾರದು. ಬಂಗಾರದ ಬಳೆ ತೊಟ್ಟು ಅಂದರೆ ಸಿರಿತನದ ಗರಿಮೆಯಲ್ಲಿ ಗರ್ಭ ತೊಡಪಡೋದು. ಸಿರಿತನದ ಶಾಶ್ವತವಲ್ಲ. ಸಿರಿತನ ಬಂದಾಗ ಬಡವರನ್ನು ಬೈಯಬಾರದು, ಅಂದರೆ ಅವರನ್ನು ಕೀಳು ದೃಷ್ಟಿಯಿಂದ ನೋಡಬಾರದು. ಸಿರಿತನ ಮಧ್ಯಾಹ್ನದ ಬಿಸಿಲಿನಂತೆ ಸ್ವಲ್ಪ ಸಮಯ ಇರುವಂಥದ್ದು. ಬಂಗಾರ ಶ್ರೀಮಂತಿಕೆಗಳೆಲ್ಲ ಶಾಶ್ವತವಲ್ಲ. ಮಧ್ಯಾಹ್ನದ ಬಿಸಿಲು ಸಂಜೆಯ ಕಡೆ ಹೊರಳಲು ಹೆಚ್ಚು ಸಮಯ ಬೇಕಾಗಿಲ್ಲ. ಆದ್ದರಿಂದ ಬಂಗಾರ ನಿನಗೆ ಸ್ಥಿರವಲ್ಲ, ಅಂದರೆ ಬಡತನದ ಶಾಶ್ವತಗಳಲ್ಲ ಎಂಬುದು ಈ ಮಾತಿನಿಂದ ತಿಳಿದು ಬರುತ್ತದೆ. ಈ ರೀತಿ 3 ಸ್ಟೆಪ್ಗಳನ್ನು ಬರಿಬೇಕಾಗುತ್ತೆ. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಸಂದರ್ಭದೊಡನೆ ಕೇಳ್ತಾ ಇರೋದು ನಿಮಗೆ. ಓಕೆ, ಲಾಂಗ್ ಕ್ವಶನ್ಸ್ಗಳು, ಪ್ರಬಂಧ, ಇಷ್ಟು ನಿಮಗೆ ಕವರ್ ಮಾಡ್ತೇನೆ ಇವತ್ತು ಈ ವಿಡಿಯೋದಲ್ಲಿ. ಇಷ್ಟು ಓದ್ಕೊಂಡು ಹೋಗಿದ್ರೆ ಸಾಕು, ನಿಮಗೆ 80ಕ್ಕೆ 80 ಅಂಕಗಳು ಆರಾಮಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟು ಇಷ್ಟು ನೀವು ಬರಿಬೇಕಾಗತ್ತೆ. ನೆಕ್ಸ್ಟು ಯಾವುದಾದ್ರೂ ಇಲ್ಲಿ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ. ಈ ಆಯ್ಕೆ ನೋಡಿ. ಪ್ರಸ್ತುತ ವಾಕ್ಯವನ್ನು P. ಲಂಕೇಶ್ ರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದು ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಯಾವ ಸಂದರ್ಭ ಅಂದರೆ ಡಾಕ್ಟರ್ ತಿಮ್ಮಪ್ಪನನ್ನು ಬಸ್ಲಿಂಗನನ್ನು ಮುಟ್ಟಿ ಕಣ್ಣಿನ ಆಪರೇಷನ್ ಮಾಡಿದ್ದರು. ಆ ಕಾರಣವಾಗಿ ಬಸ್ಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಸ್ಪೃಶ್ಯತಾ ಮನೋಭಾವನೆ ಉಂಟಾದಾಗ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ತನ್ನಲ್ಲಿಯೇ ಹೇಳಿಕೊಳ್ಳುತ್ತಾರೆ. ಸ್ವಾರಸ್ಯ. ಬಸಲಿಂಗನು ತನ್ನ
ಅಜಾಗರೂಕತೆಯಿಂದ ಎಡಗಣ್ಣನ್ನು ಕಳೆದುಕೊಂಡನು. ಆದರೆ ಕೆಲವು ದಿನಗಳ ನಂತರ ಬಲಗಣ್ಣನಿಗೆ ನೋವು ಆರಂಭವಾಯಿತು. ಆಗ ಅವನು ಆಸುಪಾಸಿನಲ್ಲಿದ್ದ ಡಾಕ್ಟರ್ನೆಲ್ಲ ನೋಡಿದ. ಕೊನೆಗೆ ತನ್ನ ಉಡಾಪೆ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ಕಂಡ. ಅವನಲ್ಲಾಗಿದ್ದ ಬದಲಾವಣೆಯನ್ನು ಗಮನಿಸಿದ. ಡಾಕ್ಟರ್ ತಿಮ್ಮಪ್ಪನವರು ನೋವಿನಿಂದ, ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ವೈದ್ಯನಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿಯೂ ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ ಎಂದು ಹೇಳಿದರು. ಈ ಮುಟ್ಟುವಿಕೆ ನಾನು ಊಹಿಸದೆ ಇದ್ದದ್ದನ್ನು ಮಾಡಿದೆ. ಇಷ್ಟು ಬರೆದ್ರೆ ಸಾಕು, ನೀವು ಆರಾಮಾಗಿ 3 ಅಂಕಗಳಿಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು, ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಯ್ಕೆ. ನೇಮಿಚಂದ್ರ ಅವರು ಬರೆದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಯಾವ ಸಂದರ್ಭ ಅಂದರೆ, ಸೀತಾ ತನ್ನ ಜೀವನವನ್ನು ಸರಿಯಾಗಿ ನಿಭಾಯಿಸಿಕೊಳ್ಳಲು ಆಗದೆ ತನ್ನ ತೊಂದರೆಗಳನ್ನು ಹೇಳಿಕೊಳ್ಳಲು ಬಂದಾಗ ನೇಮಿಚಂದ್ರರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಲೇಖಕಿ ಸಂಶೋಧನೆ ಮುಗಿಸಿ ಕೆಲಸ ಹಿಡಿದು ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಖರೀದಿ ಮಾಡಿ. ಇಷ್ಟು ಇಂಪಾರ್ಟೆಂಟ್. ಇಲ್ಲಿವರೆಗೂ ನೀವು ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ 3 ಅಂಕಗಳು ಔಟ್ ಆಫ್ ಔಟ್ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ. ಡ್ರೈವರನ್ನು ಎತ್ತಲಾಗಿ ಹೋದ, ಇಲ್ಲೇ ಇದ್ದನಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ ಈ ವಿಡಿಯೋದಲ್ಲಿ ಕೊಡೋದೆಲ್ಲ ಇಂಪಾರ್ಟೆಂಟ್. ಯಾರು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. AT-KT ಬೇಕು ಅಂದರೆ ಆಯ್ಕೆ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಬರೆದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಪಾಠ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಅಷ್ಟು ಇಂಪಾರ್ಟೆಂಟ್. ಸಂದರ್ಭ ನೋಡಿ. ಶಿವೇಗೌಡರ ಸಾಮಿನಲ್ಲಿ ರಾತ್ರಿ ಕಳ್ಳನಾಟ ಇಳಿಸಲು ಮೇಲಾಯುಧ ಬಂದಿರುತ್ತಾನೆ. ಆನೆ ಲಾರಿಯನ್ನು ಉಳಿಸಿದ್ದರಿಂದ ಲಾರಿ ಜಾಕ್ ಬಿದ್ದು ಡ್ರೈವರ್ ಸಾವನ್ನಪ್ಪುತ್ತಾನೆ. ಆ ಸಂದರ್ಭದಲ್ಲಿ ಲಾರಿ ಬಿದ್ದಿರುವುದನ್ನು ನೋಡಿ ಕ್ಲೀನರ್ ನಾಯರ್ ಗುಣಗುತ್ತಾ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಬನ್ನಿ ನೋಡಿ. ಸ್ವಾರಸ್ಯ, ರಾತ್ರಿ ಪರಾಬಿನ ನಿಷಾದಲ್ಲಿದ್ದ ಮೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮೆರೆತು ಹೋಯಿತು. ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಂಬಿಗಳನ್ನು ತಳ್ಳಿ ಉಳಿಸಲು ಹೇಳಿದ. ಲಾರಿಯ ಕ್ಯಾಬಿನಲ್ಲಿಟ್ಟಿದ್ದ ಮಣಭಾರದ ಜಾಕ್ ದೊಪ್ಪನೆ ಡ್ರೈವರನ್ನ ತಲೆಯ ಮೇಲೆ ಬಿದ್ದ. ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ಕಿಮಕ್ ಪರಂಧಾಮಕ್ಕೆ ಹೋದ. ಇದರಿಂದ ಲಾರಿ ದಡಾರ ಉರುಳಿದ ಸದ್ದು ಕೇಳಿ ಏನಾಯ್ತೆಂದು ಗಾಬರಿಯಾದ ಶಿವೇಗೌಡರು, ಲಾರಿ ಕ್ಲೀನರ್ ಎಲ್ಲ ಓಡಿ ಬಂದರು. ಇಷ್ಟು ಇಲ್ಲಿವರೆಗೂ ನೀವು ಬರಿಬೇಕಾಗತ್ತೆ. ಓಕೆನಾ. ಇಷ್ಟು ಬರೆದ್ರೆ 3 ಅಂಕಗಳು ಸಿಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಆಯ್ಕೆ ನೋಡಿ. ಇದು ಕೂಡ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಬರಿಬೇಕು. ಫಸ್ಟ್ ಮೆಥಡ್, ಸಂದರ್ಭ ಯಾವ ಸಂದರ್ಭ ಅಂತ ಬರಿಬೇಕು. ಈ ಮಾತನ್ನು ನಿರೂಪಕರು ಖಾನ್ ಸಾಹೇಬರಿಗೆ ಹೇಳಿದ ಮಾತಾಗಿದೆ. ಈ ಸಂದರ್ಭನುಚಿತ ವಾಕ್ಯದಲ್ಲಿ ಖಾನ್ ಸಾಹೇಬರು ಕಂತ್ರಿ ನಾಯಿಗಳನ್ನು ಸಾಯಿಸಲು ಕ್ರಮಗಳನ್ನು ಕೈಗೊಂಡಿದ್ದರು. ಆದರೆ ಹುಚ್ಚು ನಾಯಿ ಕಡಿತಕ್ಕೆ ತುತ್ತಾದವರು 14 ಇಂಜೆಕ್ಷನ್ ತೆಗೆದುಕೊಳ್ಳಬೇಕು ಎಂದರು. ಸ್ವಾರಸ್ಯ, ಯಾವ ಸ್ವಾರಸ್ಯದಲ್ಲಿ ಈ ಒಂದು ವ್ಯಾಖ್ಯಾನ ಬಂತು ಅಂದರೆ ನೋಡಿ, ಖಾನ್ ಸಾಹೇಬರು ಹೇಳುತ್ತಾ, ಏನು ಮಾಡುತ್ತೀರಿ, ಜನಕ್ಕೆ ತಿಳುವಳಿಕೆ ಕಡಿಮೆ, ಸುಮ್ಮನೆ ಸುಳ್ಳು ಆಪಾದನೆ ಮಾಡುತ್ತಾರೆ, ನಾಯಿಗಳು ಎಲ್ಲಿಂದ ಬರುತ್ತವೆ ಎಂದು ಯೋಚಿಸುವುದಿಲ್ಲ ಎಂದು ಸಿದ್ಧ ಉತ್ತರಗಳನ್ನು ನೀಡುತ್ತಿದ್ದ. ಈ ಉತ್ತರಗಳಿಂದ ನಿರೂಪಕರ ಸಿಟ್ಟು ಸ್ವಲ್ಪ ಹೆಚ್ಚಿ ಖಾನ್ ಸಾಹೇಬರ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಬಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡುತ್ತಿದ್ದೀರಿ ಎಂದು ಈ ಮೇಲಿನಂತೆ ನಿಮ್ಮ ಒಂದು ಕರ್ತವ್ಯವನ್ನು ತಿಳಿಸಿದ್ದಾರೆ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ ಅಂತ ಇಷ್ಟು ಬರಿಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದು ನೋಡಿ. ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ನೋಡಿ, ಸೀತಾದೇವಿಯನ್ನು ನೋಡಬೇಕೆಂಬ ತವಕದಿಂದ ರಾವಣನು, ಅಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ 2 ಪ್ರಶ್ನೆಗಳಿಗೆ 5-6 ವಾಕ್ಯ ಅಂದರೆ 4 ಅಂಕಗಳಿಗೆ ಸಂಬಂಧಪಡುವಂಥದ್ದು. ಲಾಂಗ್ ಕ್ವಶನ್ಸ್ಗಳಿಗೆ 4 ಅಂಕಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ನೋಡಿ ಇಲ್ಲಿ ಪ್ರಮದವನದಲ್ಲಿ ರಾವಣ ಸೀತೆಯ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ಎಷ್ಟೋ ವಿದ್ಯಾರ್ಥಿಗಳು ಬೇಡವಾದದ್ದು ಉತ್ತರವನ್ನು ನೀಡ್ತಾರೆ. ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಷ್ಟೇ ಆನ್ಸರನ್ನು ಬರೆದ್ರೆ ಸಾಕು. ಸೀತಾದೇವಿಯನ್ನು ನೋಡಬೇಕೆಂಬ ತವಕದಿಂದ ರಾವಣನು ವೇಗವಾಗಿ ಗರ್ವದಿಂದ ಬರುತ್ತಿರುವುದನ್ನು ನೋಡಿ ಅವಳ ಪಕ್ಕದಲ್ಲಿದ್ದ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ರಾವಣನನ್ನು ತೋರಿಸಿದರು. ಆಗ ಸೀತಾದೇವಿಗೆ ರಾವಣನ ರೂಪು
ತೃಣಕಲ್ಪದಂತೆ ಕಂಡಿತು. ಇಲ್ಲಿ ಪತಿ ಭಕ್ತಿಯಲ್ಲಿ ಈ ಸೀತಾದೇವಿಯಂತೆ ಸದ್ಭಾವವನ್ನು ಬಳಸಿಕೊಂಡು ಒಳಕೊಂಡ ಒಂದು ಪುಣ್ಯವಂತ ಸತಿಯರು ಮತ್ತೆ ಬೇರೆ ಯಾರಿದ್ದಾರೆಯೇ ಎಂದು ಕವಿ ಉದ್ಗಾರ ತೆಗೆಯುತ್ತಾನೆ. ಇಲ್ಲಿ ಕವಿಯು ಸೀತಾದೇವಿಯ ಪತಿ ಭಕ್ತಿಯ ಶ್ರೇಷ್ಠತೆಯ ಗುಣಗಾನ ಮಾಡುತ್ತಾನೆ. ರಾವಣನು ಈ ಹತ್ತಿರ ಬಂದರೆ ನಾನು ಅವನ ಬಾಯಿಂದ ರಾಮ ಲಕ್ಷ್ಮಣನ ಬಗ್ಗೆ ಎಂಥ ಕೆಟ್ಟ ವಾರ್ತೆಯನ್ನು ಕೇಳುವುದಾಗುವುದು ಎಂದು ಕಮಲದಂತಹ ಮುಖವುಳ್ಳವಳಾದ ಸೀತಾದೇವಿಯು ಮನದಲ್ಲಿ ತಲ್ಲನ ಪಟ್ಟಳು. ಈ ರೀತಿಯಾಗಿ ಮನದಲ್ಲಿ ತಲ್ಲನ ಪಡುತ್ತಿದ್ದ ಸೀತಾದೇವಿಯ ಮುಂದೆ ನಿಂತು ರಾವಣನು ಹೀಗೆಂದನು, ನೋಡು ಸೀತಾದೇವಿಯೇ, ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನನ್ನು ವಿದ್ದ ಭೂಮಿಯಲ್ಲಿ ಎದುರಿಸುವವರು ಯಾರೂ ಇಲ್ಲ. ಆದ್ದರಿಂದ ನಿನ್ನ ನೆಚ್ಚಿನ ಒಂದು ರಾಮನ ದೆಸೆಯನ್ನು, ಅಂದರೆ ಅವನ ಬರುವಿಕೆಯ ಒಂದು ಆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು. ಆಗ ಸೀತಾದೇವಿಯು ರಾವಣನ ಮಾತನ್ನು ಕೇಳಿ ಮನಸ್ಸಿನಲ್ಲಿ ದುಃಖಿಸಿ ಹೀಗೆ ಎಂದಳು. ಇಷ್ಟು ನೀವು ಬರೀಬೇಕಾಗತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು 4 ಅಂಕಗಳಿಗೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ ಇದು. ಸಿಂಹಬಾಲನ ನೋಡಿ, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳು ಯಾವುವು ವಿವರಿಸಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ನೀವು ಇಲ್ಲಿಂದ ಇಟ್ಕೊಂಡು ಕಾಲಾಂತರದಿಂದ ನೆಲೆಯಾಗಿದೆ ಇಲ್ಲಿವರೆಗೂ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿ ಇಲ್ಲಿ ನೋಡಿ, ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿರಿ ಅಂತ ಹೇಳ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ನೀವು ಆನ್ಸರನ್ನು ಬರೆದ್ರೆ ಸಾಕು. ಪರಂಧಾಮಕ್ಕೆ ಹೋದ ಇಲ್ಲಿವರೆಗೂ ಬರಿಬೇಕಾಗುತ್ತೆ. ಇಷ್ಟು ಪ್ರಶ್ನೆಯನ್ನು ನೀವು ಈ ಉತ್ತರವನ್ನು ಬರಿಬೇಕಾಗುತ್ತೆ. ಪ್ರಶ್ನೆ ಬಂದ್ಬಿಟ್ಟು ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ಇದು ಪ್ರಬಂಧಕ್ಕೆ ಬರುವಂಥ ಪ್ರಶ್ನೆ. ಇದು ನಿಮಗೆ ಪರಿಸರ ಸಂರಕ್ಷಣೆ ಬರ್ಬೋದು. ಇನ್ನೂ ಕೂಡ 2-3 ಹೇಳ್ಕೊಡ್ತೇನೆ. ಬಟ್ ಹಾಗಾದರೆ ಪ್ರಬಂಧ ಬರೆಯುವಂಥ ಮೆಥಡ್ ಇದೆ ನಿಮಗೆ. ಆ ಮೆಥಡನ್ನು ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಬಗ್ಗೆ ಕೇಳಿದ್ದಾರೆ ನಿಮಗೆ, ಹೌದಾ? ಯಾಕಂದರೆ 4 ಅಂಕಗಳಿಗೆ ಇರುತ್ತೆ. ಫಸ್ಟ್ ಮೆಥಡ್ ಏನಪ್ಪ ಅಂದರೆ ಪೀಠಿಕೆ ಹಾಕಬೇಕು. ಯಾವ ವಿಷಯಕ್ಕೆ ಸಂಬಂಧಪಡುವಂಥ ಪ್ರಬಂಧ ಆಗಿರುತ್ತೆ ನೋಡಿ, ಅದಕ್ಕೆ ಸಂಬಂಧಪಡುವಂಥ ಪೀಠಿಕೆ ಹಾಕಬೇಕು. ನೋಡಿ, ಕ್ರೀಡೆ ಬಗ್ಗೆ ಆರೋಗ್ಯ. ಕ್ರೀಡೆಯು ಪ್ರತಿಯೊಬ್ಬರ ಜೀವನದಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಕ್ರೀಡೆಗಳು ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ಆರೋಗ್ಯಕರವಾಗಿ, ಸಮೃದ್ಧವಾಗಿ ಮತ್ತು ಕ್ರಿಯಾಶೀಲವಾಗಿರುವಂತೆ ಮಾಡುತ್ತದೆ. ಆರೋಗ್ಯವಂತ ದೇಹದಿಂದ ಮಾತ್ರ ಮನಸ್ಸು ಆರೋಗ್ಯವಾಗಿರಲು ಸಾಧ್ಯ. ನಾವು ಎಲ್ಲ ಸಮಯದಲ್ಲೂ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಸಾಧಿಸಬಹುದು. ಆದ್ದರಿಂದ ಜೀವನದಲ್ಲಿ ಕ್ರೀಡೆಗಳು ಅವಶ್ಯಕ. ಇದು ಪೀಠಿಕೆ ಹಾಕಬೇಕು. ನೆಕ್ಸ್ಟ್ ವಿಷಯ ವಿಸ್ತರಣೆ ಹಾಕಬೇಕು, 2ನೇ ಸ್ಟೆಪ್ ಇದು. ನೆಕ್ಸ್ಟ್ ಕ್ರೀಡೆಗಳ ಮೌಲ್ಯಗಳನ್ನು ಹಾಕಬೇಕು. ನೆಕ್ಸ್ಟ್ ಮಾನಸಿಕ ಆರೋಗ್ಯ, ದೈಹಿಕ ಸದೃಢತೆ, ಒತ್ತಡ ನಿವಾರಣೆ, ಆತ್ಮರಕ್ಷಣೆ, ಕ್ರೀಡೆಯ ಪ್ರಯೋಜನಗಳು ಹಾಕಿದ ಮೇಲೆ ಕ್ರೀಡೆಯ ಪ್ರಕಾರ, ಉಪಸಂಹಾರ. ಇಷ್ಟು ಬರೆದ್ಬಿಟ್ರೆ ಆರಾಮಾಗಿ ನೀವು 4 ಅಂಕಗಳು ಆರಾಮಾಗಿ ಸಿಗುತ್ತೆ ನಿಮಗೆ ಔಟ್ ಆಫ್ ಔಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು, ಈ ಒಂದು ಪತ್ರಲೇಖನ ಯಾವ್ದು ಬೇಕಾದರೂ ವಿಷಯ ಬರ್ಬೋದು ನಿಮಗೆ. ಓಕೆನಾ? ಏನು ತೊಂದರೆ ಇಲ್ಲ. ಬಟ್ ಪತ್ರಲೇಖನ ಬರೆಯುವಂಥ ಮೆಥಡನ್ನು ಹೇಳ್ಕೊಡ್ತಾ ಇದ್ದೇನೆ ಇವತ್ತು. ಎಷ್ಟೋ ವಿದ್ಯಾರ್ಥಿಗಳಿಗೆ ಪತ್ರಲೇಖನ ಬರೆಯುವಂಥ ಮೆಥಡ್ ಗೊತ್ತಿರೋದಿಲ್ಲ. ನೋಡಿ, ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ದಿನಾಂಕ 1 ಜನವರಿ 2026. ದಿನಾಂಕ ರೈಟ್ ಸೈಡ್ ಮೇಲ್ಗಡೆ ಹಾಕಬೇಕಾಗುತ್ತೆ. ಸ್ಥಳ ಕೂಡ ನೀವು ಇಲ್ಲಿ ಹಾಕಿದ್ರು ನಡೀತದೆ. ಓಕೆನಾ? ನೆಕ್ಸ್ಟು ಇವರಿಂದ ಫಸ್ಟ್ ಮೆಥಡ್ ಇವರಿಂದ ಮೊದಲು ಹಾಕಬೇಕಾಗುತ್ತೆ. ನೋಡಿ, ಮಲ್ಲಿಕಾರ್ಜುನ್ ಅಥವಾ ದರಾರ್ ಬೇಂದ್ರ ರಸ್ತೆ, ಸಾಧನಕೆರೆ, ಧಾರವಾಡ. ಓಕೆನಾ? ನೆಕ್ಸ್ಟ್ ಇವರಿಗೆ ನೆಕ್ಸ್ಟ್ ಮೆಥಡ್ ಯಾವುದು? ನೀವು ಯಾವುದೇ ಕಾರಣಕ್ಕೂ ಅದರ ಕೆಳಗಡೆ ಇವರಿಗೆ ಬರಿಬೇಕಾಗುತ್ತೆ. ಯಾರಿಗೆ? ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಭವನ, ಧಾರವಾಡ. ಇಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಮಾನ್ಯರೇ ಬರಿಬೇಕು. ಇದು ಮೇನ್ ಇಂಪಾರ್ಟೆಂಟ್. ಮಾನ್ಯರೇ ಅಂತ ಆದಮೇಲೆ ವಿಷಯ, ರಸ್ತೆ ದುರಸ್ತಿಗೊಳಿಸುವ ಕುರಿತು ವಿಷಯ. ಆಮೇಲೆ ವಿಷಯವನ್ನು ಕರೆಕ್ಟಾಗಿ ನೀವು ಪ್ರಸ್ತುತಪಡಿಸ್ಬೇಕು ಈ ರೀತಿಯಲ್ಲಿ. ಇದು ವಿಷಯವನ್ನು ಪ್ರಸ್ತುತಪಡಿಸಿದ ಮೇಲೆ ಇಷ್ಟಾದಮೇಲೆ ನೆಕ್ಸ್ಟು ಲಾಸ್ಟಿಗೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಬರಿಬೇಕಾಗತ್ತೆ. ಇದು ಆದಮೇಲೆ ತಮ್ಮ ವಿಶ್ವಾಸಿ ಸುನಿಲ್ NS ಅನುಷಾ 8 ಇಷ್ಟು ಬರೆದ್ಬಿಟ್ರೆ ಸಾಕು. ನಿಮಗೆ ಔಟ್ ಆಫ್ ಔಟ್ ಅಂಕಗಳು ನಿಮಗೆ ಪತ್ರಲೇಖನದಲ್ಲಿ ಸಿಗುತ್ತೆ. ಇದು ಬರೆಯುವಂತಹ ಮೆಥಡ್ಗಳು. ಇದೇ ರೀತಿ ಮೆಥಡನ್ನು ನೀವು ಬರಿಬೇಕಾಗತ್ತೆ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಬಂದ್ಬಿಟ್ಟು, ಸಂದರ್ಭದೊಡನೆ ಮಾತೆ ಮರೆತು ಹೋಗಿದೆ ಕಣೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆಯ್ಕೆ ನೋಡಿ, ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಯಾವ ಸಂದರ್ಭ ಅಂದರೆ
ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಆಶ್ರಯದಲ್ಲಿರುವ ಮುದುಕನ ಚಿತ್ರಣವನ್ನು ಇದು ತಿಳಿಸ್ತದೆ. ದೂರದ ಅಸ್ಸಾಮಿನಲ್ಲಿ ಮಗನ ಹತ್ತಿರ ಇರುವ ಮುದುಕನಿಗೆ ಮುದುಕಿ ಫೋನ್ ಮಾಡಿದಾಗ ಮುದುಕ ಈ ಮಾತನ್ನು ಹೇಳುತ್ತಾನೆ. ನೋಡಿ ಸ್ವಾರಸ್ಯ, ದೂರದ ಅಸ್ಸಾಮಿನಲ್ಲಿ ಸಣ್ಣ ಮಗನ ಹತ್ತಿರ ಇರುವ ಮುದುಕನಿಗೆ ಅಲ್ಲಿ ಸಮಯ ಕಳೆಯುವುದೇ ಕಷ್ಟವಾಗಿಬಿಟ್ಟಿದೆ. ಕಿರಿಮಗ ಮತ್ತವನ ಹೆಂಡತಿ ಮುಂಜಾನೆ 9ಕ್ಕೆ ಗುಡ್ಡದ ಕ್ವಾರ್ಟರ್ಸ್ ಬಿಟ್ಟರೆ ಮತ್ತೆ ಮನೆ ಸೇರುವುದು ಹೊತ್ತು ತಿರುಗಿದ ಮೇಲೆ. ಹೀಗಾಗಿ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಮುದುಕ ಯಾರ ಜೊತೆ ಮಾತನಾಡಬೇಕು ಎಂಬ ಪ್ರಶ್ನೆ ಕಾಡುತ್ತದೆ. ಯಾರ ಜೊತೆ ಮಾತನಾಡಬೇಕೆಂದರೆ ಅಲ್ಲಿಯ ಭಾಷೆ ಅವನಿಗೆ ಸ್ವಲ್ಪವೂ ಬರುವುದಿಲ್ಲ. ಮುದುಕಿ ಫೋನ್ ಮಾಡಿದಾಗ ಮಾತಾಡು ಆಡು ಮಾಡುತ್ತಿರುವ ನಿಲ್ಲಿಸಬೇಡ ಎಂದು ಗೋಗಿರುತ್ತಾನೆ. ಗೋಣುಗೋಡನ್ನೇ ತಬ್ಬಿ ಹಿಡಿದಿದ್ದಾನೆನ್ನುವುದು ಇಲ್ಲಿಂದಲೇ ಗೊತ್ತಾಗುತ್ತದೆ. ಮುದುಕಿಗೆ ನಾನು ಇಲ್ಲಿ ಒಬ್ಬಂಟಿಯಾಗಿರುವುದರಿಂದ ಮಾತೆ ಮರೆತು ಹೋಗಿದೆ ಕಣೆ ಎಂದು ಮುದುಕಿಯ ಮುಂದೆ ತನ್ನ ಕಷ್ಟವನ್ನು ತೋಡಿಕೊಳ್ಳುತ್ತಾನೆ. ದೂರವಾಣಿಯ ಮೂಲಕ ಪರಸ್ಪರರ ದನಿ ಕೇಳಲು ಚಡಪಡಿಸುವ ಈ ಹಿರಿಯ ಜೀವಗಳು ಇಂದಿನ ಸಂಬಂಧಗಳನ್ನು ಕುಟುಕುವ ಸ್ವಾರಸ್ಯವನ್ನು ಈ ಮಾತಿನಲ್ಲಿ ಅರಿಯಬಹುದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬಿಟ್ಟು ನೋಡಿ, ಇಲ್ಲಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೀತಾ ಪಹರಣ ಕಥಂದೋಳ್ ಬಯಕೆಯೇ. ಯಾಕಂದ್ರೆ ಇಲ್ಲಿ ಕೊಡುವಂಥ ಉತ್ತರಗಳನ್ನೇ ನೀವು ಬರಿಬೇಕಾಗುತ್ತೆ. ಆಯ್ಕೆ ನೋಡಿ, ಈ ಪ್ರಶ್ನೆ ಬರುತ್ತೆ ಸಂದರ್ಭದೊಡನೆ. ಈ ಮೇಲಿನ ವಾಕ್ಯವನ್ನು ಮುದ್ದಣ ಬರೆದ ತಿರುಗಳನ್ನು ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಬರಿಬೇಕು. ಸಂದರ್ಭ, ಮನ್ದೋರಮಿಗೆ ಕಥೆಯನ್ನು ಕೇಳಬೇಕು ಎಂಬ ಬಯಕೆ ಉಂಟಾದಾಗ ಮುದ್ದಣ ಯಾವ ಕಥೆಯನ್ನು ಹೇಳಲಿ ಎಂದು ಕೇಳಿದಾಗ ಈ ಮಾತನ್ನು ಮನೋರಮೆಗೆ ಕೇಳುತ್ತಾಳೆ. ಸ್ವಾರಸ್ಯ ನೋಡಿ, ಈ ಸ್ವಾರಸ್ಯ ಇಷ್ಟು ನೀವು ಸ್ವಾರಸ್ಯವನ್ನು ಬರಿಬೇಕಾಗತ್ತೆ. ಇಲ್ಲಿಂದ ಮುದ್ದನ ಮನೆ ರೊಮಿಗೆ ಅದಕ್ಕೇನು ಅಡ್ಡಿ, ಇಷ್ಟೊಂದು ಆಸೆ ಉಂಟಾಗಿದ್ದರೆ ಹೇಳುವುದೇ ಮಹಾ. ಇಷ್ಟು ನೀವು ಬರೆದ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಯಾಕಂದರೆ ಇದನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾವುದು ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದಲ್ಲಿ ಹೇಳಿದಂಥ ಪ್ರಶ್ನೆ ನೋಡಿ, ಈ ಒಂದು ಪ್ರಶ್ನೆ ಕೇಳ್ತಾರೆ, ಇಷ್ಟೇ ನೀವು ಬರಿಬೇಕಾಗುತ್ತೆ. ದ್ರೌಪದಿ ಭೀಮನಿಗೆ ಅವಮಾನವನ್ನು ಹೇಳಿಕೊಳ್ಳಲು ಮಧ್ಯರಾತ್ರಿಯಲ್ಲಿ ಹೊರಟಳು. ಎಬ್ಬಿಸಿದರೆ ಕೆರಳುತ್ತಾನೋ ಅಥವಾ ಏಕೆ ಒಬ್ಬಳೇ ಈ ಹೊತ್ತಿನಲ್ಲಿ ಬಂದೆ, ಮುಖವೇಕೆ ಮಂಕಾಗಿದೆ ಎಂದು ಸಮಾಧಾನದಿಂದ ಸಂತೈಸುವ ರೀತಿಯಲ್ಲಿ ಮಾತನಾಡಿಸುತ್ತಾನೋ. ನಾನು ಬಂದ ಗಳಿಗೆ ಹೇಗಿದೆವೋ ಇಲ್ಲಿ ಜನರಿಗೆ ಏನೆನಿಸಬಹುದೋ, ಏನು ಮಾಡಲಿ, ಎಬ್ಬಿಸಿಯೇ ಬಿಡುತ್ತೇನೆ ಆದದ್ದಾಗಲಿ ಎಂದುಕೊಂಡು ಭೀಮನ ಹತ್ತಿರ ಹೋದಳು. ಮೆಲ್ಲನೆ ಮುಸುಕನ್ನು ಸರಿಸಿ ಗಲ್ಲವನ್ನು ಹಿಡಿದು ಅಲಗಿಸಿದಳು. ಸದ್ಯ ಭೀಮ ಸಿಡುಕಲಿಲ್ಲ. ದ್ರೌಪದಿ, ಈ ಕತ್ತಲಲ್ಲಿ ಏಕೆ ಬಂದೆ? ನಿನ್ನ ಮುಖದಲ್ಲಿ ತುಂಬ ಗೊಂದಲ ಕಾಣುತ್ತಿದೆಯಲ್ಲ, ಬೇಗ ಹೇಳು. ಈ ಹಾಳು ಅಡಿಗೆಯವರು, ಅದರಲ್ಲೂ ಹೆಂಗಸರು ನಿನ್ನನ್ನು ಕಂಡರೆ ಸಹಿಸುವುದಿಲ್ಲ. ಇವರೆಲ್ಲ ಚಾಡಿಕೋರರು, ಕುಟಾರ ನಾಯಿಗಳು. ಇಲ್ಲಿ ಇವರೆಲ್ಲ ದೇಶಿಗರು. ಇರಲಿ, ನಿನಗೆ ಯಾರಿಂದ ಈ ದುಗುಡದ ಸ್ಥಿತಿ ನಿನಗೆ ಬಂದಿದೆ ಎಂದು ಭೀಮನು ಕೇಳಿದನು. ನಿನ್ನೆಯ ಹಗಲಲ್ಲಿ ಕೀಚಕ ಕುನ್ನಿ ನನ್ನನ್ನು ಒದ್ದುದನ್ನು ನೋಡಿರಬಹುದು. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ. ಇದೊಂದು ತುಂಬ ಇಂಪಾರ್ಟೆಂಟ್. ಇದು 4 ಅಂಕಕ್ಕೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಓದ್ಕೊಳ್ಳೇಬೇಕಾಗುತ್ತೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದು ಕೂಡ ಇಷ್ಟು ಆನ್ಸರನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆನೆ ರಹಮಾನ್ನ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸ್ರಿ. ಇದೊಂದು ಪ್ರಶ್ನೆ ಬರುತ್ತೆ. ಇದು 4 ಅಂಕಕ್ಕೆ ಬರುವಂಥ ಪ್ರಶ್ನೆ. ನೇರವಾದಂಥ ಉತ್ತರವನ್ನು ಬರೀರಿ. ಯಾವುದೇ ರೀತಿ ಬೇಡಾದ ಉತ್ತರವನ್ನು ಬರೀಲಿಕ್ಕೆ ಹೋಗಬೇಡಿ. ನೋಡಿ, ಈ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಬರೀಬೇಕು ಅಂದರೆ, ಆನೆ ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೋಡಿ ಬೀಳಿಸಿತು ಎಂದು ಗಲಾಟೆಯಾಗುತ್ತಿತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಜನ ರಹಮಾನನ ಪುಕಾರುಗಳನ್ನು ಆಲಿಸುತ್ತಿದ್ದರು. ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ ಬೀಡಿ ಬೆಂಕಿ ಪೊಟ್ಟನ ಪಪ್ಪರ ಮಿಂಟುಗಳನ್ನು ನೆರೆದವರಿಗೆ ಅವನು ತೋರಿಸುತ್ತಿದ್ದ. ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು, ಕುಡುಕ ಮೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕುತ್ತಿದ್ದರು. ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ಮೇಲಾಯುಧ ಬಂದ ಅಪರಾಧಿ ಮೊರೆ ಹಾಕಿಕೊಂಡು ನಿಂತಿದ್ದ. ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ಆನೆ ಏನೋ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಡಿಸುತ್ತಾ ಅತ್ತಿತ್ತ ನೋಡಿತು. ಇಷ್ಟು ನೀವು ಬರೀಬೇಕಾಗುತ್ತೆ ಇಲ್ಲಿವರೆಗೂ. ಓಕೆನಾ? ಕಾಣಲಿಲ್ಲ ಅಲ್ಲಿವರೆಗೂ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು.
ನೆಕ್ಸ್ಟ್ ಪ್ರಬಂಧ ಇನ್ನೊಂದು ಇಂಪಾರ್ಟೆಂಟ್ ಇದನ್ನು ಕೇಳ್ಬೋದು ನಿಮಗೆ, ಸಾಮಾಜಿಕ ಜಾಲತಾಣಗಳು ಅವುಗಳ ಪರಿಣಾಮಗಳೇನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಬಂಧಕ್ಕೆ ಇದು ಕೂಡ ಕೇಳ್ತಾರೆ. ಇಷ್ಟು ನೀವು ಬರಿಬೇಕಾಗುತ್ತೆ. ಈ ಒಂದು ಪ್ರಬಂಧವನ್ನು ಕೇಳಿದರೆ ಇಷ್ಟು ನೀವು ಕರೆಕ್ಟಾಗಿ ಪೀಠಿಕೆಯನ್ನು ಹಾಕಿದ ನಂತರ ನೀವು ಆಮೇಲೆ ಅದಕ್ಕೆ ಸಂಬಂಧಪಡುವಂಥ ವಿಷಯವನ್ನು ಪಡಿಸಬೇಕಾಗುತ್ತೆ. ವಿಷಯ ವಿವರಣೆ ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಸಾಮಾಜಿಕ ಜಾಲತಾಣಗಳ ಪರಿಣಾಮಗಳು ಯಾವ ರೀತಿ ಬೀರ್ತಾ ಇದ್ದಾವೆ ಇವತ್ತು, ಇದನ್ನೆಲ್ಲ ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ ಔಟ್ ಆಫ್ 4 ಅಂಕಗಳು ಸಿಗುತ್ತೆ. ಓಕೆ, ಲಾಸ್ಟಿಗೆ ನೀವು ಉಪಸಂಹಾರವನ್ನು ಬರಿಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಇದು ಪ್ರಬಂಧ ಮೋಸ್ಟ್ ಬಂದ್ಬಿಟ್ಟು ಇಲ್ಲಿ ಸಂದರ್ಭದಲ್ಲಿ ನೋಡಿ, ನೀ ತಂಪ ನನ್ನ ತವರಿಗೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಯ್ಕೆ ನೋಡಿ. ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಿದೆ. ಸಂದರ್ಭ ಮತ್ತು ಸ್ವಾರಸ್ಯ ಇಷ್ಟು 2 ಇದರಲ್ಲಿ ಬರಿಬೇಕಾಗುತ್ತೆ ನೋಡಿ. ಸಂದರ್ಭ ತಾಯಿಯ ಪ್ರೀತಿ ಮಮತೆಯ ತಾಯಿಯ ಮಹಿಮೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುವಂತಿದೆ. ಸ್ವಾರಸ್ಯ ತಾಯಿ ಮತ್ತು ತವರಿನ ಕುರಿತು ಜನಪದ ಹೆಣ್ಣು ಮಗಳೊಬ್ಬಳು ಈ ಮಾತನ್ನು ಹೇಳಿದ್ದಾಳೆ. ಯಾವ ರೀತಿಯಾಗಿ ಬೇಸಿಗೆಯ ಕಾಲಕ್ಕೆ ಬೇವಿನ ಮರದ ನೆರಳು ಹಾಗೂ ಭೀಮಾ ನದಿಯ ನೀರು ತಂಪನ್ನು ನೀಡುತ್ತದೆವೋ ಅದೇ ರೀತಿಯಾಗಿ ತನ್ನ ಹೆತ್ತ ತಾಯಿಯ ತವರಿನಲ್ಲಿ ತಂಪು ನೀಡುವಳೆಂದು ಹೆಣ್ಣು ಮಗಳು ಹೇಳುತ್ತಾಳೆ. ನೀ ತಂಪ ನನ್ನ ತವರಿಗೆ ಅಂದರೆ ತಾಯಿಯ ಸಾಮೀಪ್ಯ ಮಗಳ ಮನಸ್ಸಿಗೆ ಮತ್ತು ಮಗಳ ಸಾಮೀಪ್ಯ ತಾಯಿಯ ಮನಸ್ಸಿಗೆ ತಂಪನ್ನು ನೀಡುವಂಥದ್ದು. ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಆಯ್ಕೆ ಸಂದರ್ಭ ಸ್ವಾರಸ್ಯ ಇಷ್ಟು ನೀವು ಬರಿಬೇಕಾಗುತ್ತೆ ನೋಡಿ. ಆಯ್ಕೆ ಶ್ರೀಮತಿ ಲಲಿತಾ ಸಿದ್ಧ ಬಸವಯ್ಯ ಅವರು ಬರೆದ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ನೋಡಿ. ಇದೊಂದು ಸಂದರ್ಭ ಸ್ವಾರಸ್ಯ ಇಷ್ಟು ನೀವು ಬರೆದುಬಿಟ್ರೆ ನಿಮಗೆ 3 ಅಂಕಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಂದರ್ಭ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ಆಯ್ಕೆ ಸಂದರ್ಭ ಸ್ವಾರಸ್ಯ ನೋಡಿ. ಪಿ ಲಂಕೇಶ್ರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಇಲ್ಲಿ ಬಸಲಿಂಗ ತನ್ನ ಕಣ್ಣನ್ನು ತೋರಿಸಲು ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರ ಹೋದಾಗ ಈ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳುತ್ತಾರೆ. ಸ್ವಾರಸ್ಯ ನೋಡಿ, ಅನುಭವಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಎಡೆಗಣ್ಣಿನ ಆಪರೇಷನ್ ಮುಗಿಸ್ತಾರೆ. ಅವನ ಕೈ ಹಿಡಿದುಕೊಂಡು, ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನೀನು 2 ವಾರ ಇಷ್ಟು ಇದಾಗಿದೆ, ಇಲ್ಲಿವರೆಗೂ ನೀವು ಬರೆದ್ರೆ ಸಾಕು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ನೋಡಿ, ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ಆಯ್ಕೆ ಸಂದರ್ಭ ಸ್ವಾರಸ್ಯ ಇಷ್ಟು ಬರೀರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಕ್ವಶನ್ಸ್. ಸಂದರ್ಭ ಓದ್ಕೊಳ್ಳಿ. ಆನೆ ಬೇಲಿ ದಾಟಿ ಹೋಯ್ತು ಸರ್, ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ಆಯ್ಕೆ ಸಂದರ್ಭ ಸ್ವಾರಸ್ಯ. ಓಕೆ, ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿರಿ ನೋಡಿ. ಇಷ್ಟು ನೀವು ಬರೀಲೇಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. 4 ಅಂಕಕ್ಕೆ ಪ್ರಶ್ನೆ ಕೇಳುವಂಥ ಇದು ಪ್ರಶ್ನೆ ಬಂದೇ ಬರುತ್ತೆ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟು, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಕೂಡ 4 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ನೋಡಿ. ಈ 4 ಅಂಕಗಳಿಗೆ 3 ಅಂಕಗಳಿಗೆ ಸಂದರ್ಭದೊಡನೆ ಕೇಳುವಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಬರೀಬೇಕು. ಬೇಡದದ್ದು ಏನು ಕೂಡ ಬರಲಿಕ್ಕೆ ಹೋಗಬೇಡಿ. ಇದೇ ರೀತಿಯೇ ನಮ್ಮ ಕೈಯಲ್ಲೂ ಕೂಡ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ಗಳು ಇದ್ದರೆ ಮಾತ್ರ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇಷ್ಟು ನೀವು ಬರೆದ್ರೆ ಸಾಕು, ಆರಾಮಾಗಿ ನೀವು 80ಕ್ಕೆ 80 ಅಂಕಗಳನ್ನು ತೊಗೊಳ್ತೀರಾ. ಭಾಗ 1ನಲ್ಲಿ ನಿಮಗೆ ಆಲ್ರೆಡಿ ನಾನು ಮಲ್ಟಿಪಲ್ ಚಾಯ್ಸ್ ಫಿಲ್ಲಿಂದ ಬ್ಲ್ಯಾಂಕ್ಸ್ ಎಲ್ಲವೂ ಕೂಡ ಬಿಟ್ಟಿದ್ದೇನೆ. 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ. ಇದರಲ್ಲಿ ನಿಮಗೆ ಸಂದರ್ಭದೊಡನೆ ಲಾಂಗ್ ಕ್ವಶನ್ಸ್ಗಳು, ಪ್ರಬಂಧ ಇವೆಲ್ಲವೂ ಕೂಡ ಕೊಟ್ಟಿದ್ದೇನೆ. ಓಕೆ, ಇಷ್ಟು ನೀವು ಆರಾಮಾಗಿ ಸ್ಟಡಿ ಮಾಡ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ಚಾನಲಲ್ಲಿ ಇದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.